ಹಾಯ್ ಎಲ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪವನ್ ಸುನಿ ಲೈಫ್ ಸ್ಟೈಲ್ ಹಾಗೆ ಸುನೀತಾ ಪವನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಮನೋಜ್ಗೆ ತುಂಬ ಹುಷಾರಿರಲ್ಲ, ನೆಗಡಿ ಆಗಿರುತ್ತೆ, ಕೆಮ್ಕೊಂತ ಬರ್ತಾ ಇರ್ತಾನೆ. ಮತ್ತು ಇಲ್ಲಿ ಇವಳು ಇದ್ಕೊಂಡು ಶಾಂತಿ ಇದ್ಕೊಂಡು ದೂರ ಇರೋ ಮನೋಜ, ದೂರ ಇರೋ ನೀನು ಅಂತ ಹೇಳ್ತಾ ಇರ್ತಾಳೆ. ಒಂದು ಕಡೆ ತಿರ್ಗಾ ಇಲ್ಲಿ ಶ್ರುತಿ ಬೇರೆ ಹುಷಾರಿರಲ್ಲ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾನೆ. ಹೋಗಮ್ಮ ಮೀನ ಹತ್ರ ಒಂದು ಟೀ ಮಾಡಿಸ್ಕೊಂಡು ಕಾಫಿ ಮಾಡಿಸ್ಕೊಂಡು ಕುಡಿ ಅಂತ ಅಂದಾಗ, ಅತ್ತೆ ಟೀ ಕಾಫಿನ ನೀವು ಮಾಡಿಕೊಡಿ, ಬೇರೆಯವರಿಗೆಲ್ಲ ಹೇಳಿ ಮಾಡಿಸ್ಕೊಡೋ ಅವಶ್ಯಕತೆ ಏನಿದೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಒಂದು ಕಡೆ ಶಾಂತಿ ಫೋನ್ ಕೂಡ ಮಾಡ್ತಾ ಇರ್ತಾಳೆ ಕಸ್ತೂರಿಗೆ. ಇವಳಂತೂ ಒಂದಿನಕ್ಕೊಂದು ಫೋನು ಮಾಡಲ್ಲ ಅಂತೇಳಿ ಬೈಕೊತಾ ಇರ್ತಾಳೆ. ಅಲ್ಲಿಗೆ ಮನೋಜ ಬಂದ್ಬಿಟ್ಟು ಕೆಮ್ಕಂತ ಬರಬೇಕಾದಾಗ, ದೂರ ಇರು ಮನೋಜ, ನನಗೂ ನೆಗಡಿ ಆಗುತ್ತೆ ಕಣೋ, ನನಗೂ ವಯಸ್ಸಾಗಿದೆ ಕಣೋ, 7 ವರ್ಷದ ವಯಸ್ಸಾಗಿದೆ ನನಗೆ, ನೀನು ದೂರ ಇರು, ನೀನು ಬರಬೇಡ ಹತ್ರ ಅಂತೇಳಿ ಬೈತಾ ಇರಬೇಕಾದಾಗ ಮನೋಜಮ್ಮ ತುಂಬ ನೆಗಡಿ ಆಗಿದೆಯಮ್ಮ ನನಗೆ ಅಂತ ಹೇಳ್ಬಿಟ್ಟು ಗೋಳಾಡ್ತಾ ಇರಬೇಕಾದಾಗ, ದೂರ ಇರೋ ಮನೋಜ, ಎಷ್ಟು ಸರಿನೋ ನಿನ್ಗೆ ಹೇಳೋದು, ಎಷ್ಟು ಹೇಳಿದ್ರೆ ಕೇಳ್ತಾ ಇಲ್ವಲ್ಲೋ ನೀನು, ದೂರನೇ ಇರೋ ಅಂತ ಹೇಳಿ ಕನ್ವಿನ್ಸ್ ಮಾಡ್ತಾ ಇರ್ತಾಳೆ ಶಾಂತಿ. ಅಲ್ಲಿಗೆ ಮೀನಾ ಬಂದ ತಕ್ಷಣನೇ ಶಾಂತಿ ಇದ್ಕೊಂಡು, ಮೀನಾ ಹೋಗೆ ಬೆಳ್ಳುಳ್ಳಿನೂ ಇದು ಸ್ವಲ್ಪ ಕಾಫಿ ಮಾಡಿ ಟೀ ಮಾಡಿಕೊಂಡು ಕೊಟ್ಬಿಡು ಅವನಿಗೆ, ನೆಗಡಿ ಆಗಿದೆ ಅಂದಾಗ, ಯಾಕತ್ತೆ ನಾನೇ ಕಾಫಿ ಟೀ ಮಾಡಿಕೊಡ್ಬೇಕು ಅವ್ರಿಗೆ, ನೀವಿಲ್ವಾ, ನೀವು ಮಾಡಿಕೊಡಿ, ಇಲ್ಲಾಂದರೆ ರೋಹಿಣಿ ಅವರಿಲ್ವಾ, ರೋಹಿಣಿ ಮಾಡಿಕೊಡ್ಲಿ, ನನಗೆ ಕೇಳ್ತೀರ ನೀವು ಅಂತ ಹೇಳ್ಬಿಟ್ಟು ಜೋರಾಗಿ ಮಾತಾಡ್ತಾಳೆ. ಜೋರಾಗಿ ಮಾತಾಡಿದ ತಕ್ಷಣ ಶಾಂತಿ ಇದ್ಕೊಂಡು, ಏನು ಇಷ್ಟೊಂದು ಜೋರಾಗಿ ಮಾತಾಡ್ತೀಯದಿ ಇವತ್ತು ಅಂದಾಗ, ಹೌದು ಅತ್ತೆ ನಾನ್ಯಾಕೆ ಮಾಡಿಕೊಡ್ಬೇಕು ಅಂತ ಅಂದಾಗ, ಹುಡುಗಿ ಏನಕ್ಕೆ ಹಂಗೆ ಮಾತಾಡ್ತಾ ಇದೆಯಾ, ಒಂದು ಕಾಫಿ ಟೀ ಕೊಡು ಅಂತಂದರೆ, ನಾನು ಬಿಸ್ನೆಸ್ ಹೆಂಡ್ತಿ ಕಡೆ ರೋಹಿಣಿ, ಅವಳಂಗೆ ಮಾಡಿಕೊಡ್ತಾಳೆ ಅಂದಾಗ, ಬಿಸ್ನೆಸ್ ಹೆಂಡ್ತಿ ಆದರೆ ಊಟ ಮಾಡೋಂಗಿಲ್ವಾ, ಕಾಫಿ ಕುಡಿಯೋಂಗಿಲ್ವಾ, ನಾನೇನು ಮೆನ ಕೆಲಸ್ತಾಳ ಇಲ್ಲಿ ಅಂತೇಳಿ ಬೈತಾ ಇರಬೇಕಾದಾಗ, ಇವಳೇನಕ್ಕೆ ಹಿಂಗೆ ಮಾತಾಡ್ತಾವಳೆ, ಹೋಗಿ ಮಾಡ್ಕೊಬಂದರೆ ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ ನೀನು ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ. ಮನೋಜನು ಅಷ್ಟೇ, ಇವಳು ಯಾಕಮ್ಮ ಹಿಂಗಾಡ್ತಿದ್ದಾಳೆ, ಒಂದು ಕಾಫಿ ಟೀ ಕೊಡು ಅಂತಂದರೆ ಇಷ್ಟೊಂದೆಲ್ಲ ಮಾತಾಡ್ತಿದ್ದಾಳೆ ಇವಳು ಅಂತ ಹೇಳ್ಬಿಟ್ಟು ಮಾತುಕತೆ ಮಾತಾಡ್ತಿರ್ತಾರೆ. ಹಂಗಂದ ತಕ್ಷಣ ಇವಳಿಗಂತೂ ಸಿಟ್ಟು ಬರುತ್ತೆ ಮೀನಾಗೆ. ಸಿಟ್ಟು ಬಂದ ತಕ್ಷಣ ಸುಮ್ಮನೆ ಅವಳು ಪಾಡಿಗಳು ಇರ್ತಾಳೆ, ಎಷ್ಟೇ ಮಾತಾಡಿದ್ರು ಕೂಡ ಸುಮ್ಮನೆ ಇರ್ತಾಳೆ. ಸುಮ್ಮನೆ ಇದ್ದರೂ ಕೂಡ ಶಾಂತಿ ಇದ್ಕೊಂಡು, ಯಾಕೆ ಹಂಗೆ ಗಂಡುಗಳ ಥರ ನಿಂತಿದ್ಯಾ, ಹೋಗಿ ಮಾಡ್ಕೊಬಾ ಕಾಫಿನ ಅಂತ ಹೇಳಿ ಕಳಿಸ್ತಾಳೆ. ಇಲ್ಲತ್ತೆ ನಾನು ಮಾಡ್ಕೊಬರಲ್ಲ, ಬೇಕಿದ್ರೆ ಹೋಗಿ ಮಾಡಿಕೊಡಿ, ನಾನಂತೂ ಮಾಡ್ಕೊಬರಲ್ಲ ಅಂತ ಹೇಳ್ತಾ ಇರ್ತಾಳೆ. ಅಲ್ಲ ಕಣೆ, ಇಷ್ಟೊಂದೇರಿ ಎಲ್ಲಿಂದ ಬಂತು ನಿನಗೆ, ನನ್ನ ಮಗನಿಗೆ ಹುಷಾರಿಲ್ಲಂದರೆ ಕಾಫಿ ಟೀ ಮಾಡಿಕೊಡಲ್ಲ ಅಂತೀಯ ನೀನು ಅಂತ ಹೇಳ್ಬಿಟ್ಟು ಶಾಂತಿ ಬೈತಾಳೆ. ಶಾಂತಿ ಬೈದಾಗ, ಅತ್ತೆ ಒಂದು ಕೆಲಸ ಮಾಡಿ, ರೋಹಿಣಿಗೆ ಹೇಳಿ, ಇಲ್ಲಾಂದ್ರೆ ನೀವು ಮಾಡಿಕೊಡಿ ಅಂತ ಹಿಂಗೆ ವಾದಿ ಮಾಡ್ತಲೇ ಇರ್ತಾಳೆ. ಮತ್ತೆ ಒಂದು ಸರಿ ಅವ್ರ ಮಾವ ಹೇಳಿರೋದನ್ನ ನೆನಪು ಮಾಡ್ಕೊತಾಳೆ. ಕಾಫಿ ತಂದು ಕೊಡ್ತಾ ಇರ್ತಾಳೆ ಅವ್ರ ಮಾವನಿಗೆ. ಮಾವ, ಅವತ್ತು ನಾವು ಪೂಜೆ ಮಾಡಿದ್ವಲ್ಲ, ಗೊಂಬೆನೆಲ್ಲ ಹೊರಗಡೆ ಹಾಕ್ತೀನಿ ಅಂತ ಮನೋಜ ಹೇಳಿದ್ನಲ್ವಾ, ಆವಾಗ ನೀವು ಏನು ಟ್ರಿಕ್ಸ್ ಯೂಸ್ ಮಾಡಿದ್ರಿ, ಆಗ ಬಂದು ನಾನು ಎಲ್ಲರಿಗೂ ಹಬ್ಬ ಮಾಡಿಸಿದ್ನಲ್ವ, ಏನು ಮಾಮ ಅಂತ ಅಂದಾಗ, ನೋಡಮ್ಮ ಏನು ಗೊತ್ತಾ, ಒಳ್ಳೆ ಮಾತಲ್ಲಿ ಹೇಳಬೇಕು, ಮತ್ತು ಇನ್ನೊಂದು ಸರಿ ಕೂಡ ಹೇಳಬೇಕು, ಏನಾದರೂ ಸರಿ ಹೋಗಿಲ್ಲ ಅಂತಂದರೆ ದಂಡಂ ದಶಗುಣಂ, ಅಷ್ಟೇ, ದಂಡಂ ದಶಗುಣಂ ಅಂತ ಹೇಳಿಬಿಟ್ಟು ಏನಿಲ್ಲ ಅಂದರೂ ಕೂಡ ಒದೆಗಳಿಗೇ ಬಗ್ಗೋದು ಎಲ್ಲರೂ ಅಂತ ಹೇಳಿರ್ತಾರೆ. ಆವಾಗ ಸಪೋರ್ಟ್ ಮಾಡ್ತಾನೆ ಮಾವ, ನಿನಗೂ ಕೂಡ ಅಷ್ಟೇನಮ್ಮ, ಬೆಲ್ಟ್ ಇರುತ್ತೆ ಒಳಗಡೆ, ನಿನ್ನ ಸಿಚುವೇಶನ್ಸ್ ಯಾವಾಗಾದ್ರೂ ಹಂಗೆ ಬಂದಾಗ ಆ ಬೆಲ್ಟ್ನ ತಗೊಂಡು ಗ್ರಾಚಾರ ಬಿಡಿಸ್ಬಿಡು ಸರಿಯಾಗಿ ಅಂತ ಹೇಳಿರ್ತಾರೆ ಅವ್ರ ಮಾವ. ಅದನ್ನು ಅವಳು ನೆನಪು ಮಾಡಿಕೊಂಡು ಸೀದಾ ರೂಮ್ ಒಳಗೆ ಹೋಗ್ತಾಳೆ. ರೂಮ್ ಒಳಗೆ ಹೋದ ತಕ್ಷಣನೇ ರೋಹಿಣಿ ಅಲ್ಲ ಮೀನಾ ಆ ಬೆಲ್ಟ್ನ ಇವರು ಈ ಕಡೆ ಕಣೆ ಅಡುಗೆ ಮನೆ ಇರೋದು, ಆ ಕಡೆಗೆ ಯಾಕೆ ಹೋಗ್ತಾ ಇದೆಯಾ ಅಂದರೂ ಕೂಡ ಮಾತಾಡೋದಿಲ್ಲ ಅವಳು. ಸುಮ್ಮನೆ ರೂಮ್ ಒಳಗೆ ಹೋಗ್ತಾಳೆ. ರೂಮ್ ಒಳಗೆ ಹೋಗ್ಬಿಟ್ಟು ಬೆಲ್ಟ್ನ ನೋಡ್ತಾಳೆ, ತಗ್ಲಾಕಿರ್ತಾನೆ ಅವ್ರ ಮಾವ ರೂಮಲ್ಲಿ. ಅದನ್ನೇ ಎತ್ಕೊಂಡು ಕೈಗೆ ಸುತ್ಕೊಬಿಟ್ಟು ನೀಟಾಗಿ ಕೈಗೆ ಸೆರಗಿರುತ್ತಲ್ವ ಸೀರೆದು, ಆ ಸೆರಗಲ್ಲಿ ಇಟ್ಕೊಂಡ್ಬಿಟ್ಟು ಹೊರಗಡೆ ಸುಮ್ಮನೆ ಸೈಲೆಂಟಾಗಿ ಬರ್ತಾಳೆ, ಏನು ಮಾತಾಡೋದೇ ಇಲ್ಲ, ಸುಮ್ಮನೆ ಸರ್ಕಲ್ ಸುತ್ಕೊಳ್ಳೋದು, ಹೊರಗಡೆ ಸುಮ್ಮನೆ ಬರುತ್ತೆ ಸೈಲೆಂಟಾಗಿ ಬಂದ ತಕ್ಷಣನೇ ಪೆಂಗ್ಯ ಅಂತ ಹೇಳ್ಬಿಟ್ಟು ರಪ್ಪ ಬಾರಿಸ್ಬಿಡ್ತಾಳೆ. ಹೇಳಕ್ಕೆ ಆಗಲ್ಲ ಅಷ್ಟು ಏಟುಗಳನ್ನ ಬಾರಿಸ್ತಾಳೆ. ಎಷ್ಟು ಅಂತಂದರೆ ಹೇಳೋಕ್ಕೆ ಆಗಲ್ಲ, ಎಷ್ಟು ಸುಮ್ಮನಿರು ಅಂತ ಹೇಳಿದ್ರು ಕೂಡ ಸುಮ್ಮನಿರೋದೇ ಇಲ್ಲ, ಅಷ್ಟೊಂದು ಏಟುಗಳನ್ನ ಬಾರಿಸಾಕ್ಬಿಡ್ತಾಳೆ ಅಂತಲೇ ಹೇಳ್ಬೋದು ಮೀನಾ. ತಿರ್ಗಿ ಆಮೇಲೆ ಶಾಂತಿ ಏನೇ ಮಾಡ್ತಿದ್ದೀಯ ಅಂತ ಬಿಡ್ಸೋಕೆ ಹೋಗ್ತಾಳೆ. ಬಿಡ್ಸೋಕೆ ಹೋದ್ರೂ ಕೂಡ ಬಿಡೋದಿಲ್ಲ ಮೀನಾ, ಸಿಕ್ಕಾಬಟ್ಟೆ ಬಾರಿಸಿ ಬಿಸಾಕ್ಬಿಡ್ತಾಳೆ.
ಏ ಪೆಂಗೆ ನನ್ನ ಮಗನೇ, ನಾನು ಕಾಫಿ ಮಾಡಿಕೊಡ್ಬೇಕಾ ನಿನಗೆ? ನೀನು ಹೇಳ್ತಿಲ್ವೇನೋ ಕಾಫಿ ಮಾಡಿಕೊಡೋಕ್ಕೆ? ನನ್ನೇ ಕೇಳ್ತೀಯ ನೀನು? ನಾನು ಮನೆ ಕೆಲಸ್ತಾಳ ಈ ಮನೆಗೆ ಅಂತ ಹೇಳಿಬಿಟ್ಟು ಚೆನ್ನಾಗಿ ಬಾರಿಸ್ಬಿಡ್ತಾಳೆ. ಸಿಕ್ಕಾಪಟ್ಟೆ ಬಾರಿಸ್ತಾ ಇರ್ಬೇಕಾದ್ರೆ ಶಾಂತಿ ಅಂತೆ ಬಿಡೆ ಬಿಡೆ ಅಂತ ಹೇಳಿ ಎಷ್ಟೇ ಕನ್ವಿನ್ಸ್ ಮಾಡಿದರೂ ಕೂಡ ಬಿಡೋದೇ ಇಲ್ಲ. ಮನೋಜ್ ಅಮ್ಮ ನೋಡಮ್ಮ ಅಂತೇಳಿ ಅವ್ರ ಅಮ್ಮನ ಬಂದು ತಪ್ಕೊಳಕ್ಕೆ ಬರ್ತಾನೆ. ಅವ್ರ ಅಮ್ಮನ ಬಂದು ತಪ್ಕೊಂಡ್ರು ಕೂಡ ಬಿಡಲ್ಲ ಅವಳು, ಸರಿಸರಿಗೆ ಹೊಡಿತಲೇ ಇರ್ತಾಳೆ. ಮನೆಯೆಲ್ಲ ಸುತ್ತಾಡ್ಕೊಂಡು ಹೊಡಿತಾ ಇರ್ತಾಳೆ. ಶಾಂತಿ ಅಂತೂ ತುಂಬ ಹೆದರ್ಕೊಬಿಡ್ತಾಳೆ. ಹೆದರ್ಕೊಂಡು ಹೋಗಿ ಸುಮ್ಮನೆ ಕೂತ್ಕೊಳ್ಳೋದು, ಸೈಲೆಂಟಾಗಿ ದೂರ ಹೋಗೋದು, ಇದೇ ರೀತಿನೇ ಮಾಡ್ತಾ ಇರ್ತಾಳೆ. ಎಷ್ಟು ಕೋಪ ಬಂದಿರ್ತಂದರೆ ಮೀನಾಗೆ ಹೇಳೋಕ್ಕೆ ಆಗಲ್ಲ, ಅಷ್ಟೊಂದು ಕೋಪ ಬಂದುಬಿಟ್ಟಿರುತ್ತೆ. ಬಾರ್ಸ್ ಬಿಸಾಕ್ಬಿಡ್ತಾಳೆ. ಅಲ್ಲಿಗೆ ತಿರ್ಗಿ ಆಮೇಲೆ ರೋಹಿಣಿ ಎಂಟ್ರಿ ಆಗ್ತಾಳೆ. ರೋಹಿಣಿ ಎಂಟ್ರಿ ಆದ ತಕ್ಷಣ ಏನು ಮೀನಾ ನೀನು ನನ್ನ ಗಂಡನ ಈಗ ಹೊಡಿತಾ ಇದೆಯಾ ಅಂತ ಹೇಳಿ ಕೇಳ್ತಾಳೆ. ಕೇಳಿದ ತಕ್ಷಣ ಅವಳಿಗೂ ಮೀರಿಸ್ತವೆ. ನಿನ್ನ ಗಂಡನಿಗೆ ಕಾಫಿ ಮಾಡಿಕೊಡ್ಬೇಕಾ? ನಿನಗೆ ನಾನು ಕಾಫಿ ಮಾಡಿಕೊಡ್ಬೇಕಾ? ನಿಮಗೆಲ್ಲ ನಾನು ತಿಂಡಿ ಮಾಡಿಕ್ಬೇಕಾ? ಈ ಮನೆ ಕೆಲಸ್ತಾವಳ ನಾನು ಅಂತ ಹೇಳ್ಬಿಟ್ಟು ಇಬ್ಬರಿಗೆ ಸರಿಯಾಗಿ 3 ಜನಕ್ಕೂ ಅವ್ರ ಅತ್ತೆಗೆ ಮಾತ್ರ ಬೀಳಲ್ಲ, ಇವರಿಬ್ರಿಗೆ ಸರಿಯಾಗಿ ಏಟುಗಳು ಬಿದ್ದುಬಿಡ್ತವೆ. ಏಟುಗಳು ಬಿದ್ದ ತಕ್ಷಣವೇ ಎಲ್ಲರೂ ಸಿಕ್ಕಾಪಟ್ಟೆ ಶಾಕ್ ಆಗಿಬಿಡ್ತಾರೆ. ನಿನಗೆ ಇನ್ನೊಂದು ಸರಿ ನಾನು ಕಾಫಿ ಟೀ ಮಾಡಿಕೊಡ್ಬೇಕೇನೋ? ಏಕೆ ಬಿಡು ಬಿಡು ಬಿಡ ಅಂತಾಳೆ ರೋಹಿಣಿ. ನೀನೇನು ಮಾಡ್ಕೊಡ್ಬೇಡಮ್ಮ, ನೀನೇನು ಮಾಡ್ಕೊಡ್ಬೇಡಮ್ಮ ಅಂತ ಹೇಳ್ತಾ ಇರ್ತಾಳೆ. ತುಂಬ ಕಾಮಿಡಿಯಾಗಿರುತ್ತೆ. ಸಿಕ್ಕಾಪಟ್ಟೆ ಹಾಕ್ಬಿಡ್ತಾಳೆ ಎಲ್ಲರಿಗೂ. ಹೊಡೆದಾಕ್ತ ತಕ್ಷಣವೇ ಇನ್ನು ಇಲ್ಲಿ ರೋಹಿಣಿಗಂತೂ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಬಾರ್ಸಾಕ್ಬಿಡ್ತಾಳೆ. ಬೆಲ್ಟ್ ಅರಿಯೋವರೆಗೂ ಬಿಡಬಾರ್ದು ಅಂತ ಡಿಸೈಡ್ ಆಗಿರ್ತಾಳೆ ಅವಳು. ಸಿಕ್ಕಾಪಟ್ಟೆ ಬಾರ್ಸಾಕ್ತಾಗ ಯಪ್ಪ ಎದ್ರಕೋಬಿಡ್ತಾಳೆ. ಅವ್ರ ಅತ್ತೆ ಆದರೆ ಶಾಂತಿ ಸಿಕ್ಕಾಪಟ್ಟೆ ಎದ್ರಕೋಬಿಡ್ತಾಳೆ. ಇದೇನು ಇವಳು ಇವತ್ತು ಈ ಥರ ರುದ್ರಾವತಾರ ತಾಳ್ಬಿಟ್ಲಲ್ಲ ಅಂತ ಹೇಳಿಬಿಟ್ಟು ಅವಳು ಲಾಸ್ಟಿಗೆ ಒಂದು ಮಾತು ಹೇಳ್ತಾಳೆ, ನಾನು ಹೇಗಿದ್ರು ಕೂಡ ಇಷ್ಟು ದಿನ ತಾಳ್ಮೆಯಿಂದ ಇರ್ತಿದ್ದು ಇನ್ಮೇಲೆ ಇದೇ ನಿಮಗೆ ಗ್ರಾಚಾರ ಅಂತ ಹೇಳ್ತಾಳೆ. ಆಗ ಹೇಳಿದ ತಕ್ಷಣವೇ ಪಕ್ಕ ನಗಾಡ್ತಾಳೆ. ಇದೆಲ್ಲ ನಿಜ ಅಂತ ಅಂದ್ಕೊಂಡ್ರೆ ನೀವು ಕೂಡ ಕನಸಾಗಿರುತ್ತೆ, ಓಕೆನಾ? ಅವಳು ಕನಸು ಕಂಡ್ಕೊಂಡು ಸಿಕ್ಕಾಪಟ್ಟೆ ಹೊಟ್ಟೆ ಸುಕ್ಕಿಡ್ಕೊಂಡಂಗೆ ನಗ್ತಾಳೆ, ಯಾವುದೂ ಹೊಡೆದಿರಲ್ಲ. ಇಲ್ಲಂತೂ ಶಾಂತಿಗೆ ಸಿಕ್ಕಾಪಟ್ಟೆ ನಗು ಬರ್ತಾ ಇರುತ್ತೆ. ಯಾಕೆ ಅಂತಂದರೆ ಇವಳಿಗೆ ಏನಾಗಿದೆ, ಹುಚ್ಚಿಡ್ದಿದೆಯಾ, ಏನಾಗಿದೆ ಇವಳಿಗೆ ಇಷ್ಟೊಂದೆಲ್ಲ ನಗ್ತಿದ್ದಾಳಲ್ಲ ಅಂತ. ಮೀನಾ ಯಾಕೆ ಹಂಗೆ ನಗ್ತಿದ್ಯಾ, ಅದು ಏನು ಹೇಳ್ಬಿಟ್ಟು ಹೋಗಿ ಅಂತ ಅಲ್ಲಿಗೆ ತಿರ್ಗಿ ಆಮೇಲೆ ರೋಹಿಣಿ ಬರ್ತಾಳೆ. ರೋಹಿಣಿ ಬಂದ ತಕ್ಷಣ ಮನೋಜ್ ಹತ್ರ ಹೋಗ್ತಾಳೆ. ಬರಮ್ಮ ಮನೋಜ್ ಹತ್ರ ಹೋಗ್ಬಿಡ, ಅವ್ನಿಗೆ ನೆಗಡಿ ಆಗ್ಬಿಟ್ಟಿದೆ ಮತ್ತು ನಿನಗೂ ಅಂಟ್ಕೊಳೋದು ಬಾಬು ಅಂತಂದಾಗ ಮನೋಜ ಏನು ಮನೋಜ ಅದು ಅಂದಾಗ ಅಯ್ಯೋ ರೋಹಿಣಿ ನೆಗಡಿ ಆಗ್ಬಿಟ್ಟೈತೆ ಕಣೆ ಅಂತ ಹೇಳ್ತಾಳೆ. ತಿರ್ಗಿ ಆಮೇಲೆ ಅಲ್ಲಿಗೆ ಸೂರ್ಯ ಎಂಟ್ರಿ ಕೊಡ್ತಾನೆ. ಸೂರ್ಯ ಬಂದ್ಬಿಟ್ಟು ಏನೋ ಕಾಮಿಡಿ ಮಾಡ್ಕೊಂಡು ಏನೇನೋ ಮಾತಾಡ್ಕೊಂಡು ಬರ್ತಾ ಇರ್ತಾನೆ. ಮಾತಾಡ್ಕೊಂಡಿರ್ಬೇಕಾದಾಗ ಅವನು ಟಿಂಬುಟ್ ಇಸ್ ಕಟಿಂಗ್ ಏನೋ ಒಂಥರ ಅವ್ನು ಗೊತ್ತಲ್ವಾ ಕಾಮಿಡಿ ಅಂತ, ಏನೋ ಮನೆಜ ನೆಗಡಿ ಆಗಿದೆಯೇನೋ ನಿನಗೆ ಅಂತ ಹೇಳಿ ಮಾಡ್ಕೋತಾ ಇರ್ತಾನೆ. ಹೌದು ಕಣ ಅಂತ ಅಂದಾಗ ನೀವು ನನ್ನ ಗಂಡನ ಮಾತಾಡಬೇಡಿ ಈ ರೀತಿಯೆಲ್ಲ, ನಿಮ್ಗೆ ಎಷ್ಟು ಸರಿ ಹೇಳೋದು ನನ್ನ ಗಂಡನ ಈ ರೀತಿಯೆಲ್ಲ ಮಾತಾಡಬೇಡಿ ಅಂತೇಳಿ ರೋಹಿಣಿ ಹೇಳ್ತಾರೆ. ನಿನ್ನ ಗಂಡನ ಏನು ಅಂದ್ಬಿಟ್ಟು ನಾನು ಅಂದ್ಬಿಟ್ನೇನೋ ಅಂತೇಳಿ ಹೇಳ್ತಾ ಇರ್ತಾರೆ. ತಿರ್ಗಿ ಅಲ್ಲಿಗೆ ಮೀನಾ ಕೂಡ ಎಂಟ್ರಿ ಆಗ್ತಾಳೆ. ನಿಮಗೆ ಕಾಫಿ ಮಾಡ್ಕೊಬಂದು ಕೊಡ್ಲಾ ಅಂತೇಳಿ. ಇವರು 3 ಜನ ಶಾಕ್ ಆಗಿಬಿಡ್ತಾರೆ. ನನಗೆ ಕಾಫಿ ಕೊಡಂದರೆ ಕೊಡಲಿಲ್ಲ, ಈಗ ನನಗೆ ಕಾಫಿ ಮಾಡ್ಕೊಬರ್ಲಾ ಅಂತ ಗಂಡನಿಗೆ ಕೇಳ್ತಾಳಲ್ಲ ಅಂತ ತುಂಬ ಶಾಕ್ ಆಗ್ತಾರೆ. ಆಮೇಲೆ ಅವಳು ಸುಮ್ಮನೆ ಪಕ್ಕ ನಗ್ತಾ ಇರ್ತಾಳೆ. ಏನಾಯ್ತು ಮೀನಾ ಈ ರೀತಿ ನಗ್ತಾ ಇದೆಯಾ, ನಿನ್ಗೆ ಏನೇ ಆಗಿದೆ ಅಂತ ಹೇಳಿ ಕೇಳ್ತಾರೆ. ಅದಕ್ಕೂ ಮುಂಚೆ ಆಲ್ರೆಡಿ ಶಾಂತಿ ಹೇಳಿರ್ತಾಳೆ, ನಿನ್ನ ಹೆಂಡ್ತಿಗೆ ಹುಚ್ಚಿಗಿಚ್ಚಿ ಹಿಡ್ದಿದೆಯೇನೋ ಸಿಕ್ಕಾಪಟ್ಟೆ ನಗ್ತಾ ಇರ್ತಾಳಂತ ಹೇಳ್ಬಿಟ್ಟು. ತಿರ್ಗಿ ಆಮೇಲೆ ಮೀನಾ ಇದ್ಕೊಂಡು ಕಿವಿ ಇಟ್ಬಿಟ್ಟು ಅಂದರೆ ಬಾಯಿ ಇಟ್ಬಿಟ್ಟು ನಿಧಾನ ಕೇಳ್ತಾಳೆ, ಈ ರೀತಿಯೆಲ್ಲ ಆಯ್ತು ರೀ ಅಂತ ಹೇಳ್ಬಿಟ್ಟು, ಅಂದರೆ ಕನ್ಸ್ಕೊಂಡಿರೋದೆಲ್ಲ ಹೇಳ್ತಾಳೆ. ಅವಳ ಜೊತೆಗೆ ಅವನು ಸಿಕ್ಕಾಪಟ್ಟೆ ಕಾಮಿಡಿಯಾಗಿ ನಗ್ತಾ ಇರ್ತಾರೆ. ಮತ್ತು ಶ್ರುತಿ ಅಲ್ಲಿಗೆ ರವಿ ಕೂಡ ಎಂಟ್ರಿ ಆಗ್ತಾರೆ. ಎಂಟ್ರಿ ಆದ ತಕ್ಷಣ ಏನು ಇಷ್ಟೊಂದು ನಗ್ತಾ ಇದ್ದೀರಲ್ಲ ಅಂತ ಹೇಳಿದಾಗ ರವಿ ಅವ್ರ ಅಣ್ಣನ ಹತ್ರ ಹೋದ ತಕ್ಷಣ ಬರ ಇಲ್ಲಿಗೆ ಪಾಪ, ನಿನ್ನ ಹೆಂಡ್ತಿಗೆ ಬೇರೆ ಹುಷಾರಿಲ್ಲ ತಿರ್ಗಿ ನಿನಗೂ ಹುಷಾರಿಲ್ದಂಗೆ ಆಗ್ಬಿಟ್ಟತ್ತು, ಅಲ್ಲಿ ಮನೋಜ್ ಹತ್ರ ಹೋಗ್ಬಿಡ ನೆಗಡಿ ಆಗಿದೆ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ. ತಿರ್ಗಿ ಆಮೇಲೆ ರಂಗನಾಥ್ ಅವ್ರು ಬರ್ತಾರೆ. ಏನಪ್ಪ ಈ ಮನೇಲಿ ಇವತ್ತಂತೂ ನೋಡೋಕೆ ನನಗೆ 2 ಕಣ್ಣು ಸಾಲದು, ಎಷ್ಟು ಚೆನ್ನಾಗಿ ನಗ್ತಿದ್ದೀರೋ ಎಲ್ಲರೂ ಸೇರಿಸಿ, ಅಪ್ಪ ನನಗಂತೂ ಸಖತ್ ಖುಷಿ ಆಗ್ಬಿಡ್ತು. ಯಾವಾಗೂ ರಣರಂಪಾಗಿರೋದು ಮನೇಲಿ, ಇವತ್ತೇನು ಇಷ್ಟೊಂದು ಕಾಮಿಡಿ ಮಾಡ್ಕೊಂಡು ನಗ್ತಾ ಇದ್ದೀರಲ್ಲಪ್ಪ, ಹೀಗೆ ಯಾವಾಗಲೂ ಖುಷಿಯಾಗಿರಿಯಪ್ಪ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಶಾಂತಿ ಇದ್ಕೊಂಡ್ರಿ ಇವ್ರಿಗೆ ಏನಾಗಿದೆ ಅಂತಲೇ ಗೊತ್ತಿಲ್ಲ ರೀ, ನನ್ನ ಮನಸ್ಸನ್ನ ನೋಡೋದು ನಗೋದು ಈ ರೀತಿನೇ ಮಾಡ್ತಿದ್ದಾರೆ ರೀ, ಏನಂತಲೇ ಗೊತ್ತಾಗ್ತಿಲ್ಲ ಅಂತೇಳಿ ರಂಗನಾಥ್ ಹೇಳ್ತಾರೆ. ಅದು ಏನೇ ಆಗಿರಲಿ ಕಾರಣ ನಗು ಇದೆಯಾ ಮನೇಲಿ, ನಗು ಇದ್ದ ಮನೇಲಿ ತುಂಬ ಖುಷಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹೇಳಿದ ತಕ್ಷಣವೇ ಶ್ರುತಿ ಇದ್ಕೊಂಡು ಅತ್ತೆ ಅದು ಏನಂತ ಹೇಳಿ ಅತ್ತೆ ಏನಾಯಿತು ಅಂತಂದಾಗ ಏನಂತ ಗೊತ್ತಿಲ್ಲ ಕಣಮ್ಮ, ಸುಮ್ಮನೆ ನಗ್ತಲೇ ಇದ್ದಾರೆ ಇಬ್ಬರು ಕೂಡ ಅಂತೇಳ್ಬಿಟ್ಟು ಶಾಂತಿ ಹೇಳ್ತಾಳೆ. ತಿರ್ಗಿ ಅವ್ರ ಪಾಡಿಗೆ ಅವ್ರ ರೂಮ್ ಒಳಗಡೆ ಹೊರಟೋಗ್ಬಿಡ್ತಾರೆ ಮೀನಾ ಸೂರ್ಯ ಇಬ್ಬರು. ಇವ್ರು 3 ಜನ ಮಾತಾಡ್ತಿರ್ತಾರೆ. ನಾನು ತಿಳ್ಕೊಳ್ಳೇಬೇಕು ಏನಕ್ಕೆ ನಗ್ತಾ ಇರೋದು ಅಂತ ಹೇಳಿ ಶಾಂತಿ ಹೇಳ್ಕೊತಾ ಇರ್ತಾಳೆ. ಇಲ್ಲಿ ಒಂದು ಕಡೆ ಶೋರೂಮಲ್ಲಿ ರೋಹಿಣಿ ಇರ್ತಾಳೆ. ರೋಹಿಣಿ ಇದ್ದಾಗ ಅವಳ ಫ್ರೆಂಡ್ ಫೋನ್
ಫ್ರೆಂಡ್ ಫೋನ್ ಮಾಡಿದ ತಕ್ಷಣ ರಿಸೀವ್ ಮಾಡ್ತಾಳೆ. ಏನು ಮಾಡ್ತಿದ್ದೀಯ ರೋಹಿಣಿ ಅಂದಾಗ, ಚಿಂತೆ ಮಾಡ್ತಿದ್ದೀನಿ ಕಣೆ ಚಿಂತೆ ಅಂತ ಹೇಳ್ತಾಳೆ. ಏನೇ ಚಿಂತೆ ಅಂದಾಗ, ಹೆಂಗೆ ನಾನು ಫೋನ್ ತೊಗೊಳ್ಳೋದು, ಹೆಂಗೆ ವಿಡಿಯೋ ತೊಗೊಳ್ಳೋದು ಅಂತ ಚಿಂತೆ ಮಾಡ್ತಿದ್ದೆ ಕಣೆ. ನಮ್ಮನೇಲಿ ಸೂರ್ಯ ಮೀನೆ ಇದಾರಲ್ವ ಖುಷಿ, ಆ ಖುಷಿ ನಾನು ಹಾಳು ಮಾಡೋದು ಹೆಂಗೆ ಅಂತ ಚಿಂತೆ ಮಾಡ್ತಾಯಿದ್ದೀನಿ ಅಂದಾಗ, ನಿನ್ಗೆ ಯಾವಾಗಲೂ ಇದೇ ಚಿಂತೆ ಅಲ್ವಾ ಅಂದಾಗ, ಹೌದು ಕಣೆ ಅವ್ರು ನೆಮ್ಮದಿಗಿರೋದು ನಾನು ನೋಡಲ್ಲ ಕಣೆ ಅಂತ ಹೇಳ್ತಾಳೆ. ಫ್ರೆಂಡ್ ಇದ್ಕೊಂಡು, ಅಲ್ಲ ಕಣೆ ಅದು ನಿನ್ನ ಮನೆ ಕಣೆ ಅಂದಾಗ, ನನ್ನ ಮನೆ ಆದರೂ ಕೂಡ ಅವರಿಬ್ಬರು ಸುಖವಾಗಿರೋದು ನಾನು ನೋಡೋಕ್ಕಾಗಲ್ಲ ಆಯಿತಾ ಅಂತ ಹೇಳ್ತಾಳೆ. ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀಯಾ ಅಂತ ಹೇಳಿದಾಗ, ಇವತ್ತೊಂದು ಒಳ್ಳೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ಆ ಪ್ಲ್ಯಾನ್ ಸಕ್ಸಸ್ ಆಗುತ್ತಂತ ನನಗೆ ಗೊತ್ತು ಅಂತ ಹೇಳ್ತಾಳೆ. ಏನೇ ಅಂಥ ಪ್ಲ್ಯಾನು ಅಂದಾಗ, ನೋಡಿ ಇವತ್ತಿಬ್ಬರಿಗೂ ಹಾಲೊಳಗಡೆ ನಿದ್ದೆ ಮಾತ್ರೆ ಹಾಕಿ ಕೊಟ್ಬಿಡ್ತೀನಿ. ಅವರಿಬ್ಬರಿಗೂ ನಿದ್ದೆ ಮಾಡಿದ ತಕ್ಷಣವೇ ನಾನೇನು ಮಾಡ್ತೀನಿ ಗೊತ್ತಾ, ಆವಾಗ ಹೋಗಿ ಫೋನ್ನ ತೊಗೊಂಡು ವಿಡಿಯೋನ ನನ್ನ ಮೊಬೈಲ್ಗೆ ಸೆಂಡ್ ಮಾಡ್ಕೊಬಿಡ್ತೀನಿ. ಅವ್ರ ಕತೆ ನೋಡು ಅವಾಗ ಹೆಂಗಿರುತ್ತೆ ಅಂತೇಳಿ. ಇಷ್ಟು ನಗು ಇರುತ್ತಲ್ವ, ಆ ನಗುನೆಲ್ಲ ಹಾಳು ಮಾಡಿಬಿಡ್ತೀನಿ ನೋಡು ಅಂತ ಹೇಳ್ತಾಳೆ. ಫ್ರೆಂಡ್ ಇದ್ಕೊಂಡು, ನಿನ್ನಂಥ ಖತರ್ನಾಕ್ ಐಡಿಯಾ ಇಡೀ ಪ್ರಪಂಚದಲ್ಲಿ ಯಾರು ಮಾಡೋದಿಲ್ಲ ಕಣೆ, ಅಷ್ಟು ಖತರ್ನಾಕ್ ಐಡಿಯಾ ಮಾಡ್ತೀವಿ ಬಿಡಪ್ಪ ನೀನಂತೂ ಒಬ್ಬ ಅಂತ ಹೇಳ್ತಾಳೆ. ಹಾಗೆ ಹೇಳಿದ ತಕ್ಷಣ ಇವಳು ಫೋನ್ನ ಕಟ್ ಮಾಡಿಬಿಡ್ತಾಳೆ. ಇಲ್ಲಿ ಒಂದು ಕಡೆ ಹಾಲು ಕಾಸ್ತಾ ಇರ್ತಾಳೆ ಮೀನಾ. ಹಾಲು ಕಾಯಿಸ್ಬೇಕಾದಾಗ ಅಲ್ಲಿ ರೋಹಿಣಿ ಎಂಟ್ರಿ ಆಗ್ತಾಳೆ. ಎಂಟ್ರಿ ಆದ ತಕ್ಷಣವೇ, ಏನು ರೋಹಿಣಿ ಹಾಲು ಬೇಕಾ ನಿಮಗೆ ಅಂತ ಕೇಳ್ತಾಳೆ. ಇಲ್ಲ ನನಗೆ ಬೇಡ ಮೀನವರೇ, ಹಾಲೇನು ಬೇಡ ಅಂತ ಹೇಳ್ತಾಳೆ. ಮತ್ತು ಹೊರಗಡೆ ಬಟ್ಟೆ ಒಣಗಾಕಿದ್ದೀವಲ್ಲ ತೊಗೊಂಡಿದ್ಯಾ, ಅದನ್ನ ಹೋಗಿ ಮಳೆ ಆಗಿದೆ ಅಂತ ಹೇಳ್ತಾಳೆ. ಇಲ್ಲ ನಾನು ಬಟ್ಟೆನೆಲ್ಲ ತೊಗೊಂಡು ಬಂದಿದ್ದೀನಿ ಅಂತ ಮೀನಾ ಹೇಳ್ತಾಳೆ. ಇಲ್ಲ ಮೀನಾ, ಅತ್ತೆದು ಒಂದು ಸೀರೆ ಕಾಣಿಸ್ತಾ ಇತ್ತು ನನಗೆ, ಅತ್ತೆ ಮೊದಲೇ ಗೊತ್ತಲ್ವ ಎಷ್ಟು ಬೈತಾರೆ ಅಂತ, ತೊಗೊಂಡು ಬಂದ್ಬಿಡು ಅಂತ ಹೇಳ್ತಾರೆ. ಇಲ್ಲಿ ಹಾಲು ಇಟ್ಟಿದ್ದೀನಿ, ಸ್ವಲ್ಪ ನೋಡ್ಕೊಳ್ಳಿ, ನಾನು ಹೋಗಿ ತೊಗೊಂಡು ಬರ್ತೀನಿ ಅಂತ ಮೀನಾ ಹೋಗ್ತಾಳೆ ಸೀರೆ ತರಕ್ಕೆ ಅಂತ. ಇಲ್ಲಿ ಇವಳು ಆಟ ಆಡೋಕ್ಕೆ ಹಾಲ್ ಹತ್ರ ನಿದ್ದೆ ಮಾತ್ರೆ ಪುಡಿನ ಹಾಕೇ ಬಿಡ್ತಾಳೆ. ಹಾಕಿದ ತಕ್ಷಣವೇ ಅಲ್ಲಿ ರೋಹಿಣಿ ಬಂದ್ಬಿಟ್ಟು, ಏನ್ರಿ ಮಾಡ್ತಾ ಇದ್ದೀರಾ ನೀವು ಅಂತ ಕೇಳ್ತಾಳೆ. ಹಂಗೆ ಅಂದ ತಕ್ಷಣವೇ ತುಂಬ ಶಾಕ್ ಆಗಿಬಿಡುತ್ತೆ. ನಾನು ಹಾಕಿದ್ದೇನಾರು ನೋಡ್ಬಿಟ್ಲೇನಂತ ತುಂಬ ಶಾಕ್ ಆಗಿಬಿಡುತ್ತೆ ಅವಳಿಗೆ. ಹಂಗೆ ಶಾಕಿಂದ ನಿಂತ್ಕೊತಾಳೆ. ಹಂಗೆ ಅಂದ ತಕ್ಷಣವೇ ಅಲ್ಲಿಗೆ ಬಂದ್ಬಿಟ್ಟು, ಏನ್ರಿ ಮಾಡಿದ್ರು ನೀವು ಅಂತ ಹೇಳಿದಾಗ, ಏನು ಮೀನಾ ನಾನೇನು ಮಾಡಿದೆ ಅಂದಾಗ, ಸುಮ್ಮನೆ ಹೇಳ್ತಿರಲ್ಲ ಸೀರೆ ಇದೆ ಅಂತ ಹೇಳ್ಬಿಟ್ಟು ನಂಗೆ ತುಂಬ ಭಯ ಆಗೋಯ್ತಪ್ಪ, ನೀವು ಸುಮ್ಮನೆ ಹಂಗೆ ಹೇಳ್ಬಾರ್ದಿತ್ತು ನನಗೆ ಅಂದಾಗ, ಅಯ್ಯೋ ಮೀನಾ ಹೆಂಗನಾಯ್ತು, ತಿರ್ಗಿ ಅತ್ತೆ ಸೀರೆ ನಿಂದೋಗ್ಬಿಟ್ರೆ ಕಷ್ಟ ಅಲ್ವಾ, ಅದಕ್ಕೆ ನಾನು ಹೇಳ್ದೆ ಮೀನಾ ಅಂತ ರೋಹಿಣಿ ಬಚಾವಾಗಿಬಿಡ್ತಾಳೆ. ತಿರ್ಗಿ ಹಾಲೆಲ್ಲ ಕಾಯ್ತಾ ಉಕ್ಕೇನು ಹೋಗ್ಲಿಲ್ವಾ ಅಂತ ಹೇಳ್ತಾಳೆ. ಇಲ್ಲ ಉಕ್ಕು ಹೋಗಿಲ್ಲ ಅಂತ ಹೇಳ್ತಾಳೆ. ಇಲ್ಲಿ ಸೂರ್ಯ ಆಲ್ರೆಡಿ ಮಲಗಿರ್ತಾನೆ, ಮಲಗಬೇಕಾ ಕೂತ್ಕೊಂಡಿರ್ತಾನೆ, ಮಲ್ಗನ ಅಂತ ಮೀನಾಲ್ಗೆ ಹಾಲು ತೊಗೊಂಡು ಬರ್ತಾಳೆ. ಒಂದು ಗ್ಲಾಸು ಹಾಲು ತೊಗೊಂಡು ಬಂದ್ಬಿಟ್ಟು ಮಾತುಕತೆ ಮಾತಾಡ್ಕೊಂಡು ಕೂತ್ಕೋತಾರೆ. ರೀ ಬಿಸಿ ಹಾಲು ಕುಡೀರಿ ಫಸ್ಟು ಅಂತ ಕೊಡ್ತಾಳೆ. ನೀವು ಮೀನಾ ಯಾಕೆ ಡೈಲಿ ನನಗೆ ಹಾಲು ಕೊಡ್ತಾ ಇದೀಯ ಇತ್ತೀಚೆಗೆ ನೀನು ಅಂದಾಗ, ರೀ ನೀವಾಗಲೆಲ್ಲ AC ಹಾಕ್ಕೊಂಡು ಕಾರ್ ಓಡಿಸಿರ್ತೀರಲ್ವಾ, ಇವಾಗ ನೀವು ಬಿಸಿ ಹಾಲು ಕುಡ್ದು ಮಲ್ಕೊಂಡ್ರೆ ಹೀಟ್ ಆಗುತ್ತೆ ಸ್ವಲ್ಪ ಬಾಡಿ ಅಂತ ಡೈಲಿ ಹಾಲು ಕೊಡ್ತಾ ಇದ್ದೀನಿ ಕಣೆ ಅಂತ ಹೇಳ್ತಾಳೆ. ಹಂಗಂದ ತಕ್ಷಣನೇ ಸೂರ್ಯ ಇದ್ಕೊಂಡು, ಈ ಹಾಲ್ಗಿಂತ ನಾನು ಈಟಾಗ ಬಾಡಿದೊಂದು ಇದೆಯಲ್ಲ ಎಣ್ಣೆ, ಅದನ್ನು ಕುಡಿಬೇಕು ಅನ್ನಿಸ್ತಿದೆ ಕಣೆ ಅಂದಾಗ, ಅಂದರೆ ಇವಾಗ ನಿಮ್ಗೇನಾದರೂ ಕಟ್ಟಿಗೆ ಇಲ್ಲಾಂದರೆ ಚೌಟು ಇಲ್ಲಾಂದರೆ ಬೆಲ್ಟ್ ಏನಾದ್ರು ಏಟ್ ಬೇಕಾ ನಿಮಗೆ ಅಂತೇಳಿ ಕೇಳ್ತಾಳೆ. ಅಯ್ಯೋ ಬೇಡಮ್ಮ, ನೀನು ಈ ರೀತಿ ಎಲ್ಲ ಮಾತಾಡ್ಬಿಡತ್ತಾಯಿ ನನಗೆ. ಆದರೂ ಕಣೆ ಮೀನಾ, ಒಂದು ವಾರಕ್ಕೆ 2 ಸರಿ ಆದರೂ 1 ಸರಿ ಆದರೂ ಕುಡಿಬೇಕಲ್ಲೇ ಅಂದಾಗ, ವಾರಕ್ಕೆ 1 ಸರಿ ಕುಡಿತೀನಿ ಕಣೆ ಅಂದಾಗ, ಇಲ್ಲ ಬೇಡ, ವಾರಕ್ಕೆ 3 ಸರಿ ಅಂದರೂ ಬೇಡ, ತಿಂಗಳಿಗೆ 1 ಸರಿ ಬೇಡ, ಪುನಃ ಬಿಡಲೇಬೇಕು ರೀ, ನೋಡು ಒಳ್ಳೆ ಮಾತನ್ನ ಹೇಳಿರ್ತೀನಿ, ಇದೇ ಕಂಟಿನ್ಯೂ ಮಾಡ್ತಂದ್ರೆ ನಾನಂತೂ ಸುಮ್ಮನೆ ಇರಲ್ಲ ಅಂತ ಹೇಳ್ತಾಳೆ. ಆದರೆ ಇಲ್ಲಿ ರೋಹಿಣಿ ತಂಗ್ ನೋಡ್ತಾ ಇರ್ತಾಳೆ. ನಿದ್ದೆ ಮಾತ್ರ ಅಲ್ಲಿ ಕುಡಿತಾರೋ ಕುಡಿಯಲ್ವೋ, ನನ್ನ ಮೊಬೈಲ್ ಹೇಗೆ ತೊಗೊಳೋದು ಅಂತ ಇವಳು ಪ್ಲ್ಯಾನ್ ಮಾಡ್ತಾ ಇರ್ತಾಳೆ. ಹಾಗೆ ಇಬ್ಬರು ಮಾತುಕತೆ ಮಾತಾಡ್ತಾ ಒಂದು ಸರಿ ಹಾಲು ಕುಡಿಯೋಕೆ ಹೋಗ್ತಾನೆ, ಮತ್ತೆ ಕೆಳಗಡೆ ಇರ್ತಾನೆ. ಅದೇನು ಹೇಳ್ಮೀನಾ ಅಂತ ಹೇಳ್ತಾರೆ. ಏನಿಲ್ಲ ರೀ, ನೀವು ಕುಡಿಬಾರ್ದು ಅಷ್ಟೇ, ಎಣ್ಣೆ ಕುಡಿದ್ರಂತೂ ನನಗೆ ಇಷ್ಟ ಆಗಲ್ಲ ಅಂತ ಮೀನಾ ಹೇಳ್ತಾಳೆ. ಹಾಗೆ ಹೇಳಿದ ತಕ್ಷಣವೇ, ಅಷ್ಟೇ ನಾ ಇನ್ನೇನೋ ಅಂದ್ಕೊಂಡೆ ಮೀನಾ ನಾನು ಅಂತೇಳಿ ಹೇಳ್ತಾರೆ. ಆದರೆ ಇಲ್ಲಿ ರೋಹಿಣಿ ಮಾತ್ರ ನೋಡ್ತಲೇ ಇರ್ತಾಳೆ. ಅವರಿಬ್ರು ಯಾವಾಗ ಹಾಲು ಕುಡಿದು ಮಲ್ಕೋತಾರೋ ನಾನು ಯಾವಾಗ ಹೋಗಿ ಫೋನ್ ತೊಗೋಬೇಕು ಅಂತ ತಿರ್ಗಿ ಆಮೇಲೆ ಹಂಗೆ ಮಾತುಕತೆ ಮಾತಾಡ್ತಾರೆ. ಹಾಲು ಆರೋಗುತ್ತೆ, ಕುಡೀರಿ ಫಸ್ಟು ನೀವು ಅಂತ ಹೇಳ್ತಾರೆ. ಆವಾಗ ಸೂರ್ಯ ಇನ್ನೇನು ಹಾಲು ಕುಡಿಯೋಣ ಅಂತೇಳಿ ಗ್ಲಾಸಲ್ಲಿರೋ ಹಾಲು ತೊಗೊಂಡು ಅರ್ಧ ಕುಡಿತಾನೆ. ಅರ್ಧ ಕುಡಿದ್ಬಿಟ್ಟು, ಮೀನಾ ನೀನೊಂದು ಸ್ವಲ್ಪ ಕುಡಿ ತಗೊಳಮ್ಮ ಅಂತ ಅವಳಿಗೂ ಕೂಡ ಕೊಡ್ತಾನೆ. ಅವಳು ಕೂಡ ಅರ್ಧ ಅಲ್ಲ, ಇಲ್ಲ ಬೇಡ, ವಾರಕ್ಕೆ 3 ಸರಿ ಅಂದರೂ ಬೇಡ, ತಿಂಗಳಿಗೆ 1 ಸರಿ ಬೇಡ, ಪುನಃ ಬಿಡಲೇಬೇಕು ರೀ, ನೋಡು ಒಳ್ಳೆ ಮಾತನ್ನ ಹೇಳಿರ್ತೀನಿ, ಇದೇ ಕಂಟಿನ್ಯೂ ಮಾಡ್ತಂದ್ರೆ ನಾನಂತೂ ಸುಮ್ಮನೆ ಇರಲ್ಲ ಅಂತ ಹೇಳ್ತಾಳೆ. ಆದರೆ ಇಲ್ಲಿ ರೋಹಿಣಿ ತಂಗ್ ನೋಡ್ತಾ ಇರ್ತಾಳೆ. ನಿದ್ದೆ ಮಾತ್ರ ಅಲ್ಲಿ ಕುಡಿತಾರೋ ಕುಡಿಯಲ್ವೋ, ನನ್ನ ಮೊಬೈಲ್ ಹೇಗೆ ತೊಗೊಳೋದು ಅಂತ ಇವಳು ಪ್ಲ್ಯಾನ್ ಮಾಡ್ತಾ ಇರ್ತಾಳೆ. ಹಾಗೆ ಇಬ್ಬರು ಮಾತುಕತೆ ಮಾತಾಡ್ತಾ ಒಂದು ಸರಿ ಹಾಲು ಕುಡಿಯೋಕೆ ಹೋಗ್ತಾನೆ, ಮತ್ತೆ ಕೆಳಗಡೆ ಇರ್ತಾನೆ. ಅದೇನು ಹೇಳ್ಮೀನಾ ಅಂತ ಹೇಳ್ತಾರೆ. ಏನಿಲ್ಲ ರೀ, ನೀವು
ಕುಡಿಬಾರ್ದು ಅಷ್ಟೇ, ಎಣ್ಣೆ ಕುಡಿದ್ರಂತೂ ನನಗೆ ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾಳೆ. ಹಾಗೆ ಹೇಳಿದ ತಕ್ಷಣವೇ ಅಷ್ಟೇ, ನಾ ಇನ್ನೇನೋ ಅಂದ್ಕೊಂಡೆ ಕಣ್ ಮೀನಾ ನಾನು ಅಂತೇಳಿ ಹೇಳ್ತಾರೆ. ಆದರೆ ಇಲ್ಲಿ ರೋಹಿಣಿ ಮಾತ್ರ ನೋಡ್ತಲೇ ಇರ್ತಾಳೆ, ಅವರಿಬ್ರು ಯಾವಾಗ ಹಾಲು ಕುಡಿದು ಮಲ್ಕೋತಾರೋ ನಾನು ಯಾವಾಗ ಹೋಗಿ ಫೋನ್ ತೊಗೋಬೇಕು ಅಂತ ಹೇಳಿಬಿಟ್ಟು. ತಿರ್ಗಿ ಆಮೇಲೆ ಹಂಗೆ ಮಾತುಕತೆ ಮಾತಾಡ್ತಾರೆ, ಹಾಲು ಆರೋಗುತ್ತೆ ಕುಡೀರಿ ಫಸ್ಟು ನೀವು ಅಂತ ಹೇಳ್ತಾರೆ. ಆವಾಗ ಸೂರ್ಯ ಇನ್ನೇನು ಹಾಲು ಕುಡಿಯೋಣ ಅಂತೇಳಿ ಗ್ಲಾಸಲ್ಲಿರೋ ಹಾಲು ತೊಗೊಂಡು ಅರ್ಧ ಕುಡಿತಾನೆ. ಅರ್ಧ ಕುಡಿದ್ಬಿಟ್ಟು ಮೀನಾ ನೀನೊಂದು ಸ್ವಲ್ಪ ಕುಡಿ ತಗೊಳಮ್ಮ ಅಂತ ಹೇಳ್ಬಿಟ್ಟು ಅವಳಿಗೂ ಕೂಡ ಕೊಡ್ತಾನೆ. ಅವಳು ಕೂಡ ಅರ್ಧ ಅಲ್ಲ ಕುಡಿತಾಳೆ. ಇಬ್ಬರು ಕೂಡ ಅರ್ಧ ಶೇರ್ ಮಾಡಿಕೊಂಡು ಅಲ್ಲ ಕಂಪ್ಲೀಟ್ ಮಾಡಿಬಿಡ್ತಾರೆ. ತಿರ್ಗಿ ಆಮೇಲೆ ಸೂರ್ಯ ಮಲ್ಕೊಳಕ್ಕೆ ಹಂಗೆ ಅವಳು ತೊಡೆ ಮೇಲೆ ಒಂದು ದಿಮ್ನ ಇಟ್ಬಿಟ್ಟು ಹಂಗೆ ಮಲ್ಕೊಳ್ತಾನೆ. ಅವನು ಮಲ್ಕೊಂಡ ತಕ್ಷಣವೇ ಮೀನಾಗಿ ಹೇಳ್ತಾನೆ, ಒಂದು ಹಾಡು ಹೇಳಮ್ಮ ನನಗೆ ಅಂತ ಹೇಳ್ಬಿಟ್ಟು. ಅವಾಗ ಅವಳು ಹಾಡನ್ನ ಶುರು ಮಾಡ್ಕೊತಾಳೆ. ಹಾಡನ್ನ ಶುರು ಮಾಡ್ಕೊಂಡ ತಕ್ಷಣವೇ ಸೂರ್ಯ ನಿದ್ದೆ ಮಾಡಿಬಿಡ್ತಾನೆ. ನಿದ್ದೆ ಮಾಡಿದ ತಕ್ಷಣ ಹಾಗೆ ಮೀನು ಕೂಡ ಅವನ್ನ ಕೆಳಗಡೆ ಹಾಕ್ಬಿಟ್ಟು ತೊಡೆ ಮಗಳಿಂದ ಅವಳು ಕೂಡ ಮಲಗಿಬಿಡ್ತಾಳೆ. ಆವಾಗ ರೋಹಿಣಿ ಬರ್ತಾಳೆ ಫೋನ್ ತೊಗೊಳ್ಳೋಣ ಅಂತ. ಫೋನ್ ತೊಗೊಳಕ್ಕೆ ಇನ್ನೇನು ಬರಬೇಕು, ಅವ್ರ ಅತ್ತೆ ಬಂದುಬಿಡ್ತಾಳೆ. ಅವ್ರ ಅತ್ತೆ ಬಂದ ತಕ್ಷಣವೇ ಯಾಕಮ್ಮ ಇಲ್ಲಿ ಇಷ್ಟೊತ್ನಾಗ ನೀನು ಅಂದಾಗ, ಅತ್ತೆ ಯಾಕೋ ನಿದ್ದೆ ಬತ್ತಿರ್ಲತ್ತೆ, ತಿನ್ನೋದು ಆರೋಗ್ಯ ಆಗಿರಲಿಲ್ಲ ಅಂತ ಅನಿಸುತ್ತೆ, ಅದಕ್ಕೆ ಸ್ವಲ್ಪ ಹಿಂಗೆ ವಾಕಿಂಗ್ ಮಾಡೋಣ ಅಂತ ಬಂದೆ ಅತ್ತೆ ಅಂತೇಳಿ ಅವ್ರ ಅತ್ತೆಗೆ ಸುಳ್ಳು ಹೇಳ್ತಾಳೆ. ನನಗೂ ಅಷ್ಟೇ ಕಣಮ್ಮ, ಇವರಿಬ್ಬರು ನಾನು ಎದಾಳಿಸ್ಬಿಟ್ಟು ಯಾಕೆ ಇಷ್ಟೊಂದೆಲ್ಲ ನನ್ನ ನೋಡಿ ನಗ್ತಾ ಇದ್ದೀರ ನನ್ನ ಮನೋಜ್ನಂತ ಕೇಳೋಣ ಅಂತ ಅನ್ಕೋತಾ ಇದ್ದೀನಿ, ಆದರೆ ನಿದ್ದೆ ಮಾಡ್ತಿದ್ದಾರೆ ಬೇಡ ಅಂತ ಹೇಳಿ ನಾನೇ ಸುಮ್ಮನೆ ಆಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಶಾಂತಿಯವ್ರು ಹೇಳ್ತಾರೆ. ತಿರ್ಗಾಮೇಲೆ ಅತ್ತೆ ಮಲ್ಕೋ ಹೋಗಲಿ, ಇನ್ನು ಏಟಾಗುತ್ತೆ ಮಲ್ಕೋ ಹೋಗಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ನೀನು ಹೋಗಿ ಮಲ್ಗಮ್ಮ ಫಸ್ಟು, ಮಲ್ಕೋಬಿಡಮ್ಮ, ತಿರ್ಗಾ ಬೆಳಗ್ಗೆ ಡ್ಯೂಟಿಗೆ ಹೋಗ್ಬೇಕಲ್ವ, ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಅತ್ತೆಗೆ ಹೇಳ್ತಾಳೆ. ಮತ್ತು ಇನ್ನೇನು ಅವ್ರ ಅತ್ತೆನೂ ಹೋಗ್ತಾಳೆ ಮಲ್ಗಕ್ಕೆ. ಮತ್ತು ಇವಳು ಕೂಡ ಇಲ್ಲೇ ನಿಂತ್ಕೊಂಡಿರ್ತಾಳೆ. ಅವ್ರ ಅತ್ತೆ ಹೋಗೋ ಥರ ನಾಟ್ ಕಟ್ಬಿಟ್ಟು ಅಲ್ಲೇ ನಿಂತ್ಕೊಂಡಿರ್ತಾಳೆ. ಮನೋಜ್ ಬಂದ್ಬಿಟ್ಟು ಕೈ ಹಾಕೇ ಬಿಡ್ತಾನೆ ಭುಜದ ಮೇಲೆ. ಹಾಕಿದ ತಕ್ಷಣವೇ ಅವಳಿಗೆ ಫುಲ್ಲು ಶಾಕ್ ಆಗಿಬಿಡುತ್ತೆ, ಮತ್ತೆ ಬಂದು ಯಾರೋ ನೋಡಿಬಿಟ್ರು ಅಂತೇಳಿ. ಆ ಫೋನ್ ಕದಿಯೋಕ್ಕೆ ಆಗೋದೇ ಇಲ್ಲ ಅವಳಿಗೆ. ಮನೋಜ್ ಎಂಟ್ರಿ ಆಗಿರ್ತಾನೆ ಅಲ್ಲಿಗೆ. ಮನೋಜ್ ಎಂಟ್ರಿ ಆದ ತಕ್ಷಣವೇ ಇನ್ನೇನು ಅವಳಿಗೆ ತುಂಬ ಶಾಕ್ ಆಗಿಬಿಟ್ಟು ಅಲ್ಲಿ ನಿನ್ನ ಫೋನ್ ತೊಗೊಳಕ್ಕೂ ಆಗಲ್ಲ ಅವಳಿಗೆ. ಸೂರ್ಯ ಹತ್ರ ಇರೋ ವಿಡಿಯೋನೂ ಕೂಡ